ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ನಮ್ ಭೂಮಿ ನಮ್ ಹಕ್ಕು ಅಂತ ಹೇಳಿ ರೈತರು ಹೋರಾಟವನ್ನ ಶುರು ಮಾಡಿದ್ದಾರೆ. ನಿನ್ನೆ ಬೈರಮಂಗಲದಲ್ಲಿ ಮಹಿಳೆಯರು ಅಂದ್ರೆ ರೈತರೇ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದನ್ನ ನಾವು ನೋಡಿದ್ವಿ. ಪಾದಯಾತ್ರೆ ಮಾಡಿದ್ರು, ಬೈರಮಂಗಲ ಚಲೋ ನಡೆಸಿದ್ರು. ಇವತ್ತು ಅದೇ ಬೈರಮಂಗಲದಲ್ಲಿ ರೈತ ಮುಖಂಡರು ಸಭೆಯನ್ನ ಕರೆದಿದ್ದಾರೆ. ಬೈರಮಂಗಲದಲ್ಲಿ ರಾಜ್ಯ ಮಟ್ಟದ ರೈತ ಮುಖಂಡರು ಸಭೆಯನ್ನ ಕರೆದಿದ್ದಾರೆ. ಭಾರತೀಯ ಕಿಸಾನ್ ಸಂಘ ಸಂಯುಕ್ತ ರೈತ ಸಂಘದಿಂದ ಸಭೆಯನ್ನ ನಿಗದಿಪಡಿಸಲಾಗಿದೆ. ಈ ಟೌನ್ಶಿಪ್ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ಮುಂದಿನ ರೂಪುರೇಷೆಗಳು ಹೆಂಗಿರಬೇಕು, ಪ್ಲಾನ್ಗಳು ಹೆಂಗಿರಬೇಕು ಅಂತ ಹೇಳಿ ಇವತ್ತು ಚರ್ಚೆಯನ್ನು ಮಾಡ್ತಾರೆ. ಸ್ಥಳೀಯ ರೈತ ಮುಖಂಡರ ಜೊತೆಯಲ್ಲಿ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಇವತ್ತಿನ ಸಭೆಯಲ್ಲಿ ಮುಂದಿನ ಬೃಹತ್ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ. ಈಗ ಒಂದ್ ಕಡೆ ದೋಸ್ತಿಗಳು ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ. ಜೆಡಿಎಸ್ ಮತ್ತೆ ಬಿಜೆಪಿಯವರು ಪ್ರತ್ಯೇಕವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಮತ್ತೆ ಇದೇ ವಿಷಯವಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಂದ್ರೆ ದೆಹಲಿ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿ ಪ್ಲಾನ್ಗಳು ನಡೀತಾ ಇದೆ. ಈ ಮಧ್ಯದಲ್ಲಿ ರೈತರು ಮುಂದೆ ಯಾವ ತರ ಹೋರಾಟ ಮಾಡಬೇಕು ಈ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆ ನಡೆಯಲಿದೆ. ಅಂದ್ರೆ ಬೈರಮಂಗಲದಲ್ಲಿ ಸ್ಥಳೀಯ ರೈತರ ಜೊತೆಯಲ್ಲಿ ಈಗ ಯಾರೆಲ್ಲ ಭೂಮಿ ಕೊಡಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ, ಸೊ ಅವ್ರನ್ನ ಕೂರಿಸ್ಕೊಂಡು ಸಭೆ ಮಾಡಿ ಮುಂದೆ ಹೋರಾಟ ಹೆಂಗ್ ಮಾಡಬೇಕು ಅಂತ ಹೇಳಿ ರೈತರು ನಿರ್ಧಾರವನ್ನ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ನಿನ್ನೆ ರೈತ ಮಹಿಳೆಯರಿಂದ ಬೈರಮಂಗಲ ಚಲೋ ನೋಡಿದ್ವಿ. ಸೊ ಇವತ್ತು ರೈತರು ಮುಂದೆ ತಮ್ಮ ಹೋರಾಟ ಹೆಂಗಿರ್ಬೇಕು ಅಂತ ಹೇಳಿ ಒಂದು ಮಹತ್ವದ ನಿರ್ಧಾರ ಮಾಡ್ತಾರೆ. ಸುಮಾರು ಎಷ್ಟು ರೈತ ಮುಖಂಡರು ಬರ್ಬೋದು, ಎಷ್ಟು ಅಲ್ಲಿನ ಸ್ಥಳೀಯ ರೈತರು ಬರ್ಬೋದು ಇವತ್ತಿನ ಸಭೆಗೆ ಅಂತ ಒಂದು ನಿರೀಕ್ಷೆಗಳಿದಾವೆ. ಶರ್ಮಿತಾ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಏನು ನ್ಯೂ ಟೌನ್ಶಿಪ್ ವಿಚಾರವಾಗಿ ಈಗ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಒಂದು ಕಡೆ ಜೆಡಿಎಸ್ ಮತ್ತೆ ಬಿಜೆಪಿ ಜಂಟಿಯಾಗಿ ಹೋರಾಟವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ 21ಕ್ಕೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ಮಾಡ್ತೇವೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದೇ ವಿಚಾರವಾಗಿ ಏನು ಕಳೆದ ದಿನ ರೈತ ಮಹಿಳೆಯರು ಕೂಡ ಒಂದು ಸಭೆಯನ್ನ ನಡೆಸಿದ್ದಾರೆ ಬೈರಮಂಗಲ ಸರ್ಕಲ್ ನಲ್ಲಿ. ಹಾಗೆ ಇವತ್ತು ಏನು ರಾಷ್ಟ್ರೀಯ ಮಟ್ಟದ ರೈತ ಮುಖಂಡರು ಅಂದ್ರೆ ಭಾರತೀಯ ಕಿಸಾನ್ ಸಂಘ ಆಗಿರ್ಬೋದು, ಸಂಯುಕ್ತ ರೈತ ಸಂಘ ಆಗಿರ್ಬೋದು, ಈ ಎಲ್ಲ ಮುಖಂಡರು ಕೂಡ ಬಿಡದಿ ವ್ಯಾಪ್ತಿಯಲ್ಲಿ ಒಂದು ತೋಟದ ಮನೆಯಲ್ಲಿ ಒಂದು ಆಂತರಿಕವಾಗಿ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಏನು 21ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದ ಪಾದಯಾತ್ರೆ, ಜೊತೆಗೆ 22ಕ್ಕೆ ಬಿಡದಿ ವ್ಯಾಪ್ತಿಯ ರೈತ ಮುಖಂಡರ ಒಂದು ಹೋರಾಟ. ಈ ಎರಡು ಹೋರಾಟದ ಬಳಿಕ ಒಂದು ಬೃಹತ್ ಮಟ್ಟದಲ್ಲಿ ರಾಷ್ಟ್ರೀಯ ರೈತ ಸಂಘದ ಮುಖಂಡರು ಏನು ಇಡೀ ದೇಶಾದ್ಯಂತ ಯಾರೆಲ್ಲ ಪ್ರಮುಖ ರೈತ ಮುಖಂಡರಿದ್ದಾರೆ ಆ ರೈತ ಮುಖಂಡರು ಬಿಡದಿಗೆ ಆಗಮಿಸಲಿದ್ದಾರೆ. ಅವರು ಕೂಡ ಒಂದು ಬೃಹತ್ ಮಟ್ಟದ ಒಂದು ಪಾದಯಾತ್ರೆಯನ್ನ ಜೊತೆಗೆ ಅಲ್ಲಿ ಒಂದು ಹೋರಾಟವನ್ನ ಈ ನ್ಯೂ ಟೌನ್ಶಿಪ್ ವಿಚಾರವಾಗಿ ಒಂದು ಕೈಗೆತ್ತಿಕೊಳ್ಳಿದ್ದಾರೆ. ಈಗಾಗಲೇ ಏನು ಬಿಜೆಪಿಯವರು ಕೂಡ ಪ್ರಧಾನಿ ಮೋದಿ ಅವರಿಗೆ ಒಂದು ಪತ್ರವನ್ನ ಬರೀತೇವೆ, ದೆಹಲಿಯ ಜಂತರ್ ಮಂತರ್ನಲ್ಲೂ ಕೂಡ ಒಂದು ಹೋರಾಟವನ್ನ ಮಾಡ್ತೇವೆ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟಾರೆ ಇದು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟಕ್ಕೆ ಪ್ಲಾನ್ ಆಗ್ತಾ ಇದೆ. ಇವತ್ತು ಏನು ರಾಷ್ಟ್ರೀಯ ರೈತ ಮುಖಂಡರು ಬಿಡದಿ ವ್ಯಾಪ್ತಿಯ ಒಂದು ತೋಟದ ಮನೆಯಲ್ಲಿ ಒಂದು ಆಂತರಿಕವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ಲಿಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಶರ್ಮಿತಾ, ವೆಂಕಟೇಶ್, ಕ್ವಿಕ್ ಆಗಿ ಈಗ ರೈತರಲ್ಲೇ ಗೊಂದಲ ಇದೆ, ಪರ ವಿರೋಧ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ವಾದಗಳ ಮಧ್ಯದಲ್ಲಿ ರೈತರಲ್ಲೇ ಗೊಂದಲ ಇರೋದ್ರಿಂದ ಈ ಹೋರಾಟಕ್ಕೆ ಒಂದು ಎಷ್ಟು ಪರಿಣಾಮವಾಗಿ ಹೋರಾಟ ಮಾಡೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳಿ ರೈತರಲ್ಲೇ ಗೊಂದಲ ಇರೋದ್ರಿಂದ. ಖಂಡಿತ ಶರ್ಮಿತಾ, ಯಾಕಂದ್ರೆ ಇಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಈ ಒಂದು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಏನು ಎಕರೆಗಟ್ಲೆ ಅಂದ್ರೆ 1 ಎಕರೆಗೂ ಹೆಚ್ಚು ಮತ್ತೆ 10 ಎಕರೆಗೂ ಹೆಚ್ಚು ಯಾರು ಜಮೀನನ್ನ ಹೊಂದಿದ್ದಾರೆ ಅವರು ಯೋಜನೆಯ ಪರವಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರ್ತಕ್ಕಂತಹ ಬಿಡದಿ ಪಟ್ಟಣ ಭವಿಷ್ಯದ ದಿನಗಳಲ್ಲಿ ದೊಡ್ಡ ಮಟ್ಟದಾಗಿ ಬೆಳೀತದೆ. ಇಲ್ಲಿ ವ್ಯವಸಾಯ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಎನ್ನುವಂತಹವರು ಈಗ ಯೋಜನೆಯ ಪರವಾಗಿ ನಮ್ಮ ಜಮೀನನ್ನ ನಾವು ಮಾರಾಟವನ್ನ ಮಾಡ್ತೇವೆ, ಸರ್ಕಾರಕ್ಕೆ ಕೊಡ್ತೇವೆ ಎನ್ನುವಂತ ವಿಚಾರವನ್ನ ಹಲವಾರು ರೈತರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಟೌನ್ಶಿಪ್ ವಿಚಾರವಾಗಿ ಎದ್ದಿರುವಂತಹ ಈ ಒಂದು ಕೂಗು ಸಾಕಷ್ಟು ಒಂದು ದ್ವಂದ್ವದ ನೀತಿಯನ್ನು ಕೂಡ ಅನುಸರಿಸ್ತಾ ಇದೆ. ಯಾಕಂದ್ರೆ ಕೆಲ ರೈತರು ವಿರೋಧವನ್ನ ಮಾಡ್ತಾ ಇದ್ರೆ, ಮತ್ತಷ್ಟು ರೈತರು ನಮಗೆ ಯೋಜನೆ ಬೇಕು, ನಾವು ಸರ್ಕಾರಕ್ಕೆ ಜಮೀನನ್ನ ಕೊಡ್ತೇವೆ ಎನ್ನುವಂತ ವಿಚಾರವನ್ನು ಕೂಡ ಆ ಪ್ರಸ್ತಾಪವನ್ನ ನೇರವಾಗಿ ಮಾಡ್ತಾ ಇದ್ದಾರೆ. ಶರ್ಮಿತಾ.